ಸುಚೇಂದ್ರ ಲಗ್ನ ಪತ್ರಿಕೆ ಇದೆ. ಶಾಮಿಯಾನ ಅಡುಗೆಯವ್ರನ್ನೆಲ್ಲ ನಿಮ್ಗೆ ವಹಿಸಿದೀವಿ. ಎಲ್ಲ ವ್ಯವಸ್ಥೆ ಆಗಿದೆ ತಾನೆ? ಮೊದಲಿನ ಥರ ಯಾರು ನಂಬಿಕೆ ಇಟ್ಟು ಬರಲ್ಲ. ಮೊದಲು ಊರಿನವರು ಅವನ ಅಭಿಮಾನದಲ್ಲಿ ಕರೆದ ತಕ್ಷಣ ಬರೋರು. ಈಗ ಮೊದಲು ಅಡ್ವಾನ್ಸು, ಆಮೇಲೆ ಕೆಲಸ ಅಂತಾರೆ. ಎಲ್ರಿಗೂ ಅಡ್ವಾನ್ಸ್ ಕೊಡಬೇಕು. ಕೊನೆ ಕ್ಷಣದಲ್ಲಿ ಬಂದು ಹೇಳ್ತಿದೆಯಲ್ಲೋ ತಂತ್ರಿ. ನನ್ನ ಪರಿಸ್ಥಿತಿನ ಸೂಕ್ಷ್ಮವಾಗಿ ವಿವರಿಸಿದ್ದೀನಲ್ವ? ಅಡಿಗೆ ಅವನಿಗೊಂದು 15, ಶಾಮಿಯಾನ ಅವನಿಗೊಂದು 10, ಇನ್ನೊಬ್ಬ ಪುರೋಹಿತ ಬೇಕು ಹೋಮಕ್ಕೆ. ಎಲ್ಲ ಸೇರಿ ಒಂದು 40ರಿಂದ ಒಂದು 50 ಬೇಕು. ಎಲ್ಲಿ ಸದಾನಂದ? ಇಲ್ಲೇ ಇದ್ದೀನಿ ತಂತ್ರಿಗಳೇ, ಎಲ್ಗೂ ಹೋಗಿಲ್ಲ. ಏನೋ ಅನ್ಕೊಂಡಿದ್ದೆ ಕಣಯ್ಯ ನಿನ್ನ. ನಾನು ಅನ್ಕೊಂಡಂಗಂತೂ ಅಲ್ಲ. ನೀನು ಒಳ್ಳೆ ಅಣ್ಣ, ಒಳ್ಳೆ ಮಗ, ಒಳ್ಳೇದಾಗ್ಲಿ ನಿಂಗೆ. ನಾನೇ ಬರ್ತಿದ್ದೆ. ಎಲ್ಲರೆದ್ರು ಆ ವಿಚಾರ ಪ್ರಸ್ತಾಪ ಆಗೋದು ಬೇಕಾಗಿತ್ತಾ? ಏನೇ ಅದು ನಿಮ್ಮಲ್ಲೇ ಗುಟ್ಟು? ಬಿಡಿ ದೊಡ್ಡಪ್ಪ, ತಗೊಳ್ಳಿ ತಂತ್ರಿಗಳೇ, ಇದರಲ್ಲಿ 60,000 ಇದೆ. ಸಾಕಾಗತ್ತಲ್ವ ತಂತ್ರಿಗಳೇ? ಬೇಕಾದಷ್ಟಾಯ್ತು, ಉಳಿದಿದ್ದು ವಾಪಸ್ ಕೊಡ್ತೀನಿ. ಇದು ನಿಶ್ಚಿತಾರ್ಥ ಅಲ್ವಾ ಸದಾಶಿವ? ಅದಕ್ಕೆ ಕೊಡ್ತಾ ಇದ್ದಾನೆ ಸದಾನಂದ. ಬೇಡ ತಂತ್ರಿ, ನಾನೇ ಹೇಗೋ ಹೊಂದಿಸ್ತೀನಿ. ಸರಿ ಇಲ್ಲ ಇದೆಲ್ಲ, ವಾಪಸ್ ಕೊಟ್ಬಿಡು. ನನಗೆ ಬಿದ್ದಿದೆಯೋ ಪ್ರಪಂಚಕ್ಕೆ ಗೊತ್ತು. ಮೀಸೆ ಮಣ್ಣಾಗಿದೆ ಅಂತ ಒಪ್ಕೋ. ನಾಳೆ ಲಗ್ನ ಪತ್ರಿಕೆಯಲ್ಲಿ ಜುಜುಬಿ 60,000 ರೂಪಾಯಿಗೆ ಮರ್ಯಾದೆ ಹೋಗೋದು ಬೇಡ. ನೀವೆಲ್ಲ ಒಂದೇ ಪಕ್ಷ ಅಲ್ವಾ? ನಾನ್ ಮಾತ್ರ ಬೆಕ್ಕಿನ ಬಿಡಾರನು ಒಂಟಿ, ಬೆಕ್ಕು ಒಂಟಿ. ಹಂಗೆ ನೀನು ನಿಮ್ಮ ಇಲ್ಲಿಗೆ ಬಂದು ಅವ್ರಿಗೆ ಸಹಾಯ ಮಾಡಿ ದೇವರಾಗ್ಬಿಡ್ತೀರಿ. ನಾನು ನನ್ನ ಮಗ, ನನ್ನ ಗಂಡ ಅಂತ ಯೋಚನೆ ಮಾಡಿ ಕೆಟ್ಟಬಿಡ್ತೀನಿ. ನಿಮ್ಮ ಬಗ್ಗೆ ಯೋಚನೆ ಮಾಡೋದು ತಪ್ಪೇನೋ? ತಪ್ಪು ಅಂತ ಯಾರು ಹೇಳಿದ್ ನಿನಗೆ? ನನಗೆಲ್ಲ ಅರ್ಥ ಆಗತ್ತಮ್ಮ. ಬಹುಶಃ ನಿಂಗೆ ಗೊತ್ತಾಗಿರ್ಬೇಕು, ನಾನು ದೊಡ್ಡಪ್ಪನಿಗೆ ದುಡ್ಡು ಕೊಟ್ಟಿರೋದು ತಪ್ಪು ಅಂತ ನೀನು ಭಾವಿಸಿದ್ರೆ ಖಂಡಿತ ನೀನು ಒಂಟಿ ಆಗ್ತೀಯಮ್ಮ. ನೀನ್ ದುಡ್ಡಿನ ಸಹಾಯ ಮಾಡ್ತೀಯ ಅಂತ ನೀನು ನಿಮ್ಮ ದೊಡ್ಡಪ್ಪಂಗೆ ದುಡ್ಡು ಕೊಡಕ್ ಮುಂಚೆನೆ ನನಗೆ ಗೊತ್ತಿತ್ತು. ಒಂದ್ ಮಾತು ಕೇಳಿದ್ ನಿನ್ನ, ಇಲ್ಲ ಅಲ್ವಾ? ನೀನ್ ಮಾಡಿದ್ ಒಳ್ಳೆ ಕೆಲ್ಸನೇ ಕಣೋ. ನೀನ್ ದುಡ್ಡು ಕೊಟ್ಟಿದ್ ಬೇಜಾರಿಲ್ಲಪ್ಪ, ಆದ್ರೆ ನಮ್ಮ ಅಮ್ಮನೂ ಒಳ್ಳೆವಳು, ಕೆಟ್ಟವಳು ಅಲ್ಲ. ಎಲ್ರಿಗೂ ಹೇಳು, ನನ್ ಮಗ ನನ್ನ ಪರ ಇದ್ದಾನೆ ಅಂತ ಅನ್ಸುತ್ತೆ ಮನಸ್ಸಲ್ಲಿ. ಹೇಳ್ತೀಯ ಸದಾನಂದ? ಏನ್ ತಂತ್ರಿಗಳೇ, ತುಂಬಾ ಅರ್ಜೆಂಟ್ ಅಲ್ಲಿದ್ದೀರಾ? ಏನ್ ವಿಷಯ? ಬೇಗ ಹೇಳಿ ಮುಗಿಸ್ಬಿಡ್ತೀನಿ. ಸದಾಶಿವ ಬಂದ್ರೆ ಕಷ್ಟ. ದೇವಿ ಸುಚೇಂದ್ರ ನಿಶ್ಚಿತಾರ್ಥ ನಾಳೆ ನಡೆದೋಗ್ಲಿ, ಮದುವೆ ಮಾತ್ರ ಬೇಡ. ಆಗಮ ವೇದಗಳನ್ನ ತಿಳ್ಕೊಂಡಿರೋರು ನೀವು. ನಿಶ್ಚಿತಾರ್ಥ ನಡಿ, ಮದುವೆ ಬೇಡ ಅನ್ನೋದು ಧರ್ಮ ಅಲ್ಲ ತಂತ್ರಿಗಳೇ. ಸುಚೇಂದ್ರ ದೇವಿನ ಮದುವೆ ಆದ್ರೆ ದೇವಿ ಪ್ರಾಣ ಕಳ್ಕೊಂತಾಳೆ. ದೇವಿ ನನ್ನ ಮಗಳ ಥರ, ಅವಳಿಗಾಗೋ ಅನಾಥದಿಂದ ಪಾರಾಗಲಿ ಅನ್ನೋದೇ ನನ್ನ ಆಸೆ. ಅದಕ್ಕೆ ಈ ಮದುವೆ ಬೇಡ ಅಂತ ಇರೋದು. ಯಾರು ಮದುವೆ ಆಗಲಿ, ಸುಚೇಂದ್ರ ಮಾತ್ರ ಬೇಡ. ಕಾರಣ ಹೇಳಿ, ಮದುವೆನ ನಿಲ್ಸೋಕ್ಕಾಗಲ್ಲ. ಸರಿಯಾದ ಕಾರಣಗಳಿಂದ ಶಾಪ ಇದೆ ಕೇಶವನಾಥರ ಮನೆತನಕ್ಕೆ. ಮಾರ್ತಾಂಡ ಅನ್ನೋನು ದುರ್ಗಾ ಅನ್ನೋ ಅಮಾಯಕನನ್ನು ಕೊಂದ. ಆ ಹೆಣ್ಣಿನ ಶಾಪ ಇದೆ. 60-65 ವರ್ಷ ಹಿಂದೆ ನಡೆದಿದ್ದು. ದುರ್ಗಾ ಸಾವು ದೇವಿನ ಯಾಕೆ ಸಾಯಿಸುತ್ತೆ? ಮನೆಗೆ ಹೋಗಿ 12 ಸಲ ಸುಮಾಗಿ ಜಾತಕ ನೋಡಿದೆ. 60 ವರ್ಷದ ಹಿಂದಿನ ಪಂಚಾಂಗ ತೆಗೆದು ನೋಡಿದ್ದೀನಿ. ದೇವಿ ಪ್ರಾಣಕ್ಕೆ ಆಪತ್ತಿರೋದು ಖಾತ್ರಿ ಆಯ್ತು. ಸತ್ತ ದುರ್ಗಾಳ ಶಾಪ ಕೇಶವನಾಥರ ಮನೆಗೆ ಬರೋ ಯಾವ ಹೆಣ್ಣನ್ನು ಬದುಕಿಸಲ್ಲ. ಕಾವಲಿಗಿರೋದು ಗೋಗಟೆ ರಾಮಸ್ವಾಮಿ. ಅವನಿಗೆ 5 ಲಕ್ಷದ ಅಗತ್ಯ ಇದೆ. 5 ಲಕ್ಷ ಹೊಂದಿಸ್ತಾ ಹೋದ್ರೆ ಅವನ ಹಳ್ಳಿಯ ಮಗಳನ್ನ ಸಾಯಿಸ್ಬಿಡ್ತಾನೆ. ರೊಟ್ಟಿ ಬೆಣ್ಣೆ ಒಂದೇ ಕಡೆ ಇರಬಾರ್ದು. ಅವನಿಗೆ 5 ಲಕ್ಷಕ್ಕೂ 30 ಲಕ್ಷ ರೂಪಾಯಿ ಬೆಲೆ ಬಾಳೋ ಕಿರೀಟ ಅವನ ಸುಬರ್ದಲ್ಲಿದೆ. ಹಗ್ಗ ಏನಕ್ಕೆ ಇಲ್ಲಿಗೆ ತಂದಿದ್ದೀರಿ? ಮೇಲ್ ಹತ್ತಿ 3 ಹೆಂಚು ತೆಗೆದು ಯಾರ ಮನೆ ಒಳಗಬೇಕಾದ್ರೂ, ಯಾರ ಅಂಗಡಿ ಒಳಗಬೇಕಾದ್ರೂ ಈ ಹಗ್ಗದ ಮೂಲಕ ಇಳಿಬಹುದು ಕಣೆ. ಕಳ್ಳರೆಲ್ಲ ಹಿಂಗೆ ಕನ ಮಾಡೋದು.